ಜಾತಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ ಗ್ರಾಮದಲ್ಲಿಂದು ಸಮಾನತೆಯ ಸೂರ್ಯ ಉದಯಿಸಿದ್ದಾನೆ. ದಲಿತ ನವದಂಪತಿಗೆ ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಿದ್ದ ಬೆನ್ನಲ್ಲೇ ತಹಶೀಲ್ದಾರೆ ದಂಪತಿಯ ಕೈ ಹಿಡಿದು ದೇವಸ್ಥಾನದ ಒಳಗೆ ಕರೆತಂದಿದ್ದಾರೆ. ದೇವ್ರು ಬಂದಂತೆ ನಾಟಕವಾಡಿ ದಲಿತ ನವದಂಪತಿ ವಿರುದ್ಧ ಕೆಂಡಕಾರಿದ್ದ. ಯಾರು ನಿಮ್ಮನ್ನ ದೇವಸ್ಥಾನದ ಒಳಗೆ ಬರಲು ಹೇಳಿದ್ದು? ಬಂದ್ರಿ, ಕೂಡ್ಲೆ ಹೊರಹೋಗಿ, ಪುಣ್ಯ ಮಾಡಿಸ್ಬೇಕು ಎಂದೆಲ್ಲ ಗದರಿಸಿ ನವಜೋಡಿಗೆ ಜಾತಿ ಹೆಸರೇಳಿ ಅಪಮಾನ ಮಾಡಲಾಗಿತ್ತು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದ ದಲಿತ ಜೋಡಿಯೊಂದು ಇದೇ ಫೆಬ್ರವರಿ 19ರಂದು ದಾಂಪತ್ಯಕ್ಕೆ ಕಾಲಿಟ್ಟಿತ್ತು. ಅದೇ ಖುಷಿಯಲ್ಲಿ ಗ್ರಾಮದ ಶಕ್ತಿ ದೇವತೆ ಅರಸಮ್ಮ ದೇವಿ ದರ್ಶನಕ್ಕೆ ಎಂಟ್ರಿ ಕೊಟ್ಟಿತ್ತು. ಆಗ್ಲೇ ನೋಡಿ ಗ್ರಾಮಸ್ಥ ನಾರಾಯಣಪ್ಪ ದೇವ್ರು ಬಂದಂತೆ ನಾಟಕವಾಡಿ ದಲಿತ ಜೋಡಿಗೆ ಧಮಕಿ ಹಾಕಿದ್ದಲ್ಲದೆ ಅವರನ್ನ ಬಲವಂತದಿಂದ ದೇವಸ್ಥಾನದಿಂದ ಹೊರದಬ್ಬಿದ್ದ. ಘಟನೆ ಗಂಭೀರತೆ ಅರಿತ ತುರುವೇಕೆರೆ ತಹಶೀಲ್ದಾರ್ ಕುಂ-ಇ ಅಹಮದ್ ಇವತ್ತು ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದ್ರು. ಬಳಿಕ ಪೊಲೀಸ್ ಬಂದೋಬಸ್ತ್ ನಡುವೆ ನವಜೋಡಿಯನ್ನ ಕೈ ಹಿಡಿದು ದೇಗುಲದ ಒಳಗೆ ಕರೆದೊಯ್ದು ಅರಸಮ್ಮ ದೇವಿ ದರ್ಶನ ಮಾಡಿಸಿದ್ರು. ಗ್ರಾಮದಲ್ಲಿ ಸ್ವಲ್ಪ ತಿಳುವಳಿಕೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರಿಗೆಲ್ಲ ಹೇಳಿದ್ವಿ, ಈ ರೀತಿ ತಪ್ಪು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಯಾವುದೇ ಚಟುವಟಿಕೆಗಳು ಮಾಡಬಾರದು. ಪುನಃ ಅವ್ರನ್ನ ನವ ದಂಪತಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಪೂಜೆಯನ್ನು ಮಾಡಿದ್ದಾರೆ. ಇನ್ನು ಗ್ರಾಮ ದೇವತೆಯ ದರ್ಶನ ಪಡೆದ ನವಜೋಡಿ ಕೂಡ ಸಂತಸ ವ್ಯಕ್ತಪಡಿಸಿದೆ. ಖುಷಿ ಆಯ್ತಾ ಇವತ್ತ? ಏನಮ್ಮ ನಿಮ್ಮ ನೋವು ಇದೆಯಾ? ಏನಾರ ದೇವ್ರು ಬಂದಂತೆ ನಾಟಕವಾಡಿದ್ದ ನಾರಾಯಣಪ್ಪ, ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮಾ ಹಾಗೂ ಇತರರ ಮೇಲೆ ಎಸ್ಸಿ/ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿತ್ತು. ಇತ್ತ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ನಾರಾಯಣಪ್ಪನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಜಗದೀಶ್, ಟಿವಿ9 ತುಮಕೂರು.